ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ಇದೇ ಫಸ್ಟ್ ನನ್ನ ವಿಡಿಯೋನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೆಷನ್ಗೆ ಇನ್ಪುಟ್ ಮಾಡ್ಕೊಂಡು ಫಾಂಟ್ ಲಿಂಕನ್ನು ಇನ್ಪುಟ್ ಮಾಡ್ಕೊಂಡಾದಮೇಲೆ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ಇದನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಡೈರೆಕ್ಟ್ ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಆಗುತ್ತೆ. ಇನ್ಪುಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫಸ್ಟಿಗೆ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಈ ರೀತಿ ಫುಲ್ ಸ್ಕ್ರೀನ್ ಮಾಡಿಕೊಂಡು ಲಾಸ್ಟ್ವರೆಗೂ ಸ್ಲೈಡ್ ಮಾಡಿ ಈ ರೀತಿ. ಆಮೇಲೆ ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲಿ ಸ್ಲೈಡ್ ಮಾಡ್ಕೊಳ್ಳಿ. ಸ್ಲೈಡ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಇತ್ತಲ್ಲ ಆ ಫೋಟೋನ ಡಿಲೀಟ್ ಮಾಡಿಬಿಡಿ. ಆಮೇಲೆ ಇಲ್ಲಿ ಬ್ಲೆಂಡಿಂಗ್ ಆ್ಯಂಡ್ ಅಪಾಸಿಟಿ ಅಂತ ಕಾಣ್ತಲ್ಲ, ಇದ್ರೊಳಗೆ ಬಂದು ಇದನ್ನು 50ಕ್ಕೆ ಇಟ್ಕೊಳ್ಳಿ. ಇಲ್ಲ ನಿಮಗೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬೇಕಾದರೂ ಇಟ್ಕೋಬೋದು, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಇಲ್ಲಿ ಗ್ರೂಪ್ ಅಂತ ಇದೆಯಲ್ಲ, ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ. ಇವು 4 ಫೈಲ್ ಇದೆ, ಅದರಾಗ ಒಂದು ಫೈಲಿಗೆ ಹಾಕಿ ತೋರಿಸ್ತೀನಿ ಫೋಟೋ ಹೇಗೆ ಹಾಕೋದು ಅಂತ. ಈ ಎಡಿಟ್ ಗ್ರೂಪ್ ಮೇಲೆ ಮತ್ತೆ ಒಂದು ಗ್ರೂಪ್ ಇದೆಯಲ್ಲ, ಅದ್ರ ಮೇಲೆ ಒಂದು ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಲಾಸ್ಟ್ವರೆಗೂ ತಗೊಂಬಂದು ಈ ರೀತಿ ಲಾಸ್ಟ್ವರೆಗೂ ಸ್ಲೈಡ್ ಮಾಡಿಕೊಂಡು ಅದು ಎಲ್ಲಿ ಮಟ್ಟ ಇದೆ ಅಲ್ಲಿ ಮಟ್ಟ. ಆಮೇಲೆ ಈ ಥರ ಸೆಕೆಂಡ್ ಒಂದು ತೊಗೊಂಬಂದು ಇಟ್ಕೊಳ್ಳಿ. ಫಸ್ಟ್ ಒಂದು ಫೋಟೋ ಐತಲ್ಲ ಅದ್ರ ಮೇಲೆ ಇಟ್ಕೊಳ್ಳಿ ಈ ಫೋಟೋನ. ಆಮೇಲೆ ಈ ಕಡೆ ಈ ಥರ ಸೆಟ್ಟಿಂಗ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಅದು ಜಾಗಕ್ಕೆ ಸೆಟ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಫಸ್ಟ್ ಒಂದು ಫೋಟೋ ಐತಲ್ಲ ಅದನ್ನು ಡಿಲೀಟ್ ಮಾಡಿಬಿಡಿ. ಮತ್ತೆ ಬ್ಯಾಕ್ ಬನ್ನಿ. ಇವು ಅಷ್ಟಕ್ಕೂ 4ಕ್ಕೂ ಅದೇ ರೀತಿ ಹಾಕ್ಕೊಂಡಾದ್ಮೇಲೆ ಈ 4ರಾಗೂ ಒಂದೊಂದು ಈ ರೀತಿ ಅರ್ಧಂಬರ್ಧ ಕಟ್ಟಾಗಿರ್ತವೆ. ಅವು. ಹಾಗಾಗಿ ಈ ಥರ ಲಾಸ್ಟಿಗೆ ಬಂದು ಅವು ಯಾವ್ಯಾವ ಕಟ್ಟಾಗಿದ್ದಾವೆ ನೋಡಿ ಅವನ್ನ ಅಷ್ಟು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಒಂದು ಆಪ್ಷನ್ ಕಾಣ್ತದೆ ಕೆಳಗಡೆ ಲೆಫ್ಟ್ ಸೈಡ್ ಬಲಗಡೆ ಮೂಲೆಯಲ್ಲಿ, ಅದನ್ನು ಈ ಥರ ಕ್ಲಿಕ್ ಮಾಡಿದರೆ ಈ ಥರ ಫುಲ್ ಆಗುತ್ತೆ. ಫುಲ್ ಆದಮೇಲೆ ಈ ರೀತಿ ಫಸ್ಟ್ ಫೋಟೋ ಹಾಕ್ಕೊಂಡಾದ್ಮೇಲೆ ಮತ್ತೆ ಬ್ಯಾಕ್ ಬನ್ನಿ. ಇನ್ನು 3 ಫೋಟೋಕ್ಕೆ ಹಾಕಬೇಕಾಗುತ್ತೆ. ಈ 3 ಫೋಟೋಕ್ಕೆ ಇಲ್ಲಿ ಎಲ್ಲಿದ್ದಾವೆ ಅಂದರೆ ಇಲ್ಲಿ ಲಾಸ್ಟ್ ಕಡೆ ಬಂದು ಬ್ಯಾಕ್ ಬಂದು ಅವು 4 ಫೋಟೋಕ್ಕೆ ಹಾಕಿ. ಇಲ್ಲಿ ಫಸ್ಟ್ ಒಂದು ಇತ್ತಲ್ಲ ಅಲ್ಲಿ ಇನ್ನು 3 ಫೈಲ್ ಸಿಗ್ತವೆ. ಇವು 3 ಫೈಲ್ ಇಲ್ಲಿ ನೋಡ್ಬೋದು 1 2 3 ಇವು 3 ಅವೇ ಆಗಿದ್ದಾವೆ. ಇವು 3ಕ್ಕೂ ಅಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಲಾಸ್ಟ್ವರೆಗೂ ಈ ಥರ ಸ್ಲೈಡ್ ಮಾಡಿ. ಮತ್ತು ನೀವು ಅದನ್ನು ಸೆಕೆಂಡ್ ಒಂದು ಆಪ್ಷನ್ ಇಟ್ಕೊಂಡು ಈ ಥರ ಸೆಟ್ಟಿಂಗ್ ಮಾಡ್ಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲಿಗೆ ಫಸ್ಟ್ ಒಂದು ಇತ್ತಲ್ಲ ಆ ಫೋಟೋನ ಈ ರೀತಿ ಡಿಲೀಟ್ ಮಾಡಿ ಬ್ಯಾಕ್ ಬಂದರೆ ಸಾಕು. ನೋಡ್ಬೋದು ಇನ್ನು 3 ಫೋಟೋ ಇಲ್ಲಿ ಬಂದಿದ್ದಾವಲ್ಲ, ಇಲ್ಲಿ ಒಂದು ಫೋಟೋ ಹಾಕಿ ತೋರಿಸಿದೆ ಬಂದಿದೆ ನೋಡ್ಬೋದು ನೀವು. ಇದೇ ರೀತಿ ನಿಮಗೆ ಯಾವ್ಯಾವ ಫೋಟೋ ಬೇಕೋ ಅವನ್ನ ಹಾಕ್ಕೊಂಡು ಎಡಿಟ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು. ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.